ನಮಸ್ತೆ ಸ್ನೇಹಿತರೆ, ಈಗಷ್ಟೇ ಓದ್ ಮುಗಿಸಿ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿರ್ತೀರಾ. ಸೊ ಎಲ್ಲ ಒಂದ್ ಕಡೆ ನಿಮ್ಗೆ ಒಂದು 3 months ಇಂಟರ್ನ್ಶಿಪ್ ಸಿಗುತ್ತೆ. ಅಲ್ಲಿ ಅವ್ರು ನಿಮ್ಗೆ 10,000 to 15,000 ಸಂಬಳ ಕೊಡ್ತಾರೆ ಇಂಟರ್ನ್ಶಿಪ್ಗೆ. ಅದಾದ್ಮೇಲೆ ನಿಮ್ಗೆ ಫುಲ್ ಟೈಮ್ ಆಗಿ ಕನ್ವರ್ಟ್ ಆಗುತ್ತೆ. ಫುಲ್ ಟೈಮ್ ಕೆಲಸಕ್ಕೆ ನಿಮ್ಗೆ ಪ್ಯಾಕೇಜ್ ಬಂದ್ಬಿಟ್ಟು ತಿಂಗಳಿಗೆ 3 ಲಕ್ಷ ಕೊಡ್ತಾರೆ ಅನ್ಕೊಳ್ಳಿ. ಹೇಗಿರುತ್ತೆ? ಸೊ ಇದು ಕೇಳಿದ ತಕ್ಷಣ ಸಾಕಷ್ಟು ಜನರಿಗೆ ಆಶ್ಚರ್ಯ ಆಗುತ್ತೆ, ಯಾವ್ದಪ್ಪ ಇದು ಕಂಪ್ನಿ ಎಲ್ರಿಗೂ ಅನ್ಸ್ಬೋದು. ಸೊ ಈ ವಿಡಿಯೋನಲ್ಲಿ ನಾವೇನಾದ್ರೂ ಒಂದು ಮಾಡಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದನ್ನ ಇಡ್ಲಿ ಬ್ರೋ ಅವ್ರನ್ನ ನೋಡಿ ಹೇಗೆ ಕಲಿಬೋದು ಅಂತ ಬನ್ನಿ ನೋಡೋಣ. ಈಗಿನ ಕಾಲದಲ್ಲಿ ಜೀವನ ಮಾಡೋಕ್ಕೆ ದುಡ್ಡು ಬೇಕೇ ಬೇಕು. ಸೊ ಹಾಗೆ ದುಡಿಯೋಕ್ಕೆ ಹಲವಾರು ರೀತಿ ಇದೆ, ಇಲ್ಲ ಅಂತಿಲ್ಲ. ಆ ದುಡಿಯುವಾಗ ನಮಗೆ ಪೀಸ್ ಆಫ್ ಮೈಂಡ್ ಇರ್ಬೇಕು, ಅಂದ್ರೆ ಖುಷಿ ಇರ್ಬೇಕು ನಮ್ಗೆ ದುಡಿಯುವಾಗ. ಸೊ ನಾನ್ ತಿಳ್ಕೊಂಡಿರೋ ಪ್ರಕಾರ 2 ರೀತಿ ಇದೆ ಈ ರೀತಿ ದುಡಿಯೋದು. ಒಂದು, ನಮಗಿಷ್ಟ ಆಗಿರೋ ಕೆಲಸನ ಮಾಡೋದು. ಇನ್ನೊಂದು ಬಂದ್ಬಿಟ್ಟು ಒಂದು ಗೋಲ್ ಇಟ್ಕೊಂಡ್ಬಿಟ್ಟು ಆ ಗೋಲ್ನ ಏನಾದ್ರಾಗ್ಲಿ ನಾನು ರೀಚ್ ಮಾಡಲೇಬೇಕು ಅಂತ ಮೈಂಡ್ ಸೆಟ್ ಇರುತ್ತಲ್ಲ, ಆ ರೀತಿ ಮೈಂಡ್ ಸೆಟ್ ಇಂದ ವರ್ಕ್ ಮಾಡೋದು. ಸೊ ಈ 2 ರೀತಿಯಿಂದ ನೀವು ಕೆಲಸ ಮಾಡಿದಾಗ ನಿಮ್ಗೆ ಕೆಲಸ ಬರ್ಡನ್ ತರ ಆಗಲ್ಲ, ಅಂದ್ರೆ ಅಯ್ಯೋ ಇದು ಮಾಡ್ಬೇಕಲ್ಲ ಅಂತ ಅನ್ಸಲ್ಲ. ಇದು ಬಿಟ್ಟು ಇನ್ನೊಂದು ರೀತಿನೂ ಇದೆ. ಜನರಲ್ ಆಗಿ ಇವಾಗ ಆಫೀಸ್ಗೆಲ್ಲ ಹೋಗಿ ಕೆಲಸ ಮಾಡ್ತಾರೆ ನೋಡಿ, ಆ ಥರ. ಆಫೀಸ್ ಅಂದಿದ ತಕ್ಷಣ ಎಲ್ರಿಗೂ ಇಷ್ಟ ಆಗಲ್ಲ ಅಂತೇನಿಲ್ಲ. ಕೆಲವೊಂದಷ್ಟು ಜನಕ್ಕೆ ಆ ಲೈಫ್ ಸ್ಟೈಲ್ ಇಷ್ಟ ಆಗುತ್ತೆ. ಏನಿಲ್ಲಪ್ಪ, ನಾನು 8 hours ಹೋಗ್ತೀನಿ, ಆರಾಮಾಗಿ ಕೆಲಸ ಮಾಡಿ ಬರ್ತೀನಿ. ಸೊ ಆ ಥರನೂ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ನಾನು ಮೇಜರಾಗೆ ಆಗ್ತಿರೋದನ್ನ ಹೇಳ್ತಿರೋದಷ್ಟೇ. ಸೊ ಸಾಕಷ್ಟು ಜನ ನೋಡ್ಬೋದು, ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿ ಡೇ ಅಂಡ್ ನೈಟ್ ಕೆಲಸ ಮಾಡ್ತಿರ್ತಾರೆ, ಇಷ್ಟ ಇರಲ್ಲ, ಬಟ್ ದುಡ್ಡು ಬರುತ್ತೆ ಅಂತ ಮಾಡ್ತಾರೆ. ಯಾಕಂದ್ರೆ ಜೀವನ ನಡೆಸ್ಬೇಕಲ್ಲ, ಅದಕ್ಕೋಸ್ಕರ. ನಾನೇನು ಅಬ್ಸರ್ವ್ ಮಾಡಿರೋದಂದ್ರೆ, ಅಷ್ಟು ಹವರ್ಸ್ ನಾವು ಒಂದು ಕಂಪ್ನಿಗೆ ಸ್ಪೆಂಡ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಅದೇ ಹವರ್ಸ್ನ ನಾವೇ ಓನಾಗಿ ಏನಾದರೂ ಒಂದು ಯೋಚನೆ ಮಾಡಿಬಿಟ್ಟು ಬಿಸ್ನೆಸ್, ಇಲ್ಲಾಂದ್ರೆ ಏನಾದರೂ ಒಂದು ನಮಗೆ ಇಷ್ಟ ಬರೋದನ್ನ ಮಾಡಿಬಿಟ್ಟು ಅದನ್ನ ಯಾವುದಾದ್ರೂ ಒಂದು ರೀತಿ ದುಡಿಮೆ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿದ್ರೆ, ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ಟು, ಸ್ವಲ್ಪ ಕಷ್ಟ ಆಗತ್ತೆ, ಇಲ್ಲ ಅಂತಿಲ್ಲ, ಬಟ್ ಆ ಚಾನ್ಸ್ ತಗೋಬೇಕು. ಅದು ತಗೊಂಡ್ರೆ ನಮ್ಮ ಲೈಫ್ ಎಷ್ಟೋ ಆರಾಮಾಗಿರುತ್ತೆ. ಇದನ್ನ ನಾವು ಕ್ಲೀನಾಗೆ ಇಡ್ಲಿ ಬ್ರೋ ಅವ್ರನ್ನ ನೋಡ್ಬಿಟ್ಟು ಕಲ್ತ್ಕೋಬಹುದು. ಇವ್ರ ಹೆಸರು ಬಂದ್ಬಿಟ್ಟು ಲಕ್ಕಪ್ಪ ಅಂತ ಹೇಳ್ಬಿಟ್ಟು. ಇವ್ರಿಗೆ ಒಂದು 21 to 22, ಮೋಸ್ಟ್ಲಿ ಇವಾಗ 23 ಆಗಿರ್ಬೋದು, ಗೊತ್ತಿಲ್ಲ. ಸೊ ಇವರು ಹಳ್ಳಿ ಹುಡುಗ, ITI ಓದಿದ್ದಾರೆ, ಬಟ್ ಕೆಲಸ ಯಾವುದು ಸಿಗ್ತಿರ್ಲಿಲ್ಲ. ಹಾಗನ್ಬಿಟ್ಟು ಅವರು ಏನಾದರೂ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆಮೇಲೆ ಏನು ಮಾಡ್ಬೇಕಂತ ಯೋಚನೆ ಮಾಡಿ ಅವರು ಈ ಥರ ಇಡ್ಲಿ ಬಿಸ್ನೆಸ್ ಮಾಡ್ಬೇಕಂತ ಡಿಸೈಡ್ ಆದರು. ಅಂದರೆ ಇವಾಗ ಡಾಕ್ಟರ್ ಬ್ರೋ ಇವ್ರದೆಲ್ಲ ವಿಡಿಯೋ ನೋಡ್ಬಿಟ್ಟು ಅವ್ರಿಗೂ ಇನ್ಸ್ಪೈರೇಷನ್ ಥರ. ಅವರು ನೋಡು ಎಷ್ಟೊಂದು ಜನರಿಗೆ ಬೇರೆ ಬೇರೆ ದೇಶ ತೋರಿಸ್ತಾರೆ, ಈ ಥರ ಅವ್ರು ಕೂಡ ಏನಾದರೂ ಒಂದು ಮಾಡಬೇಕಂತ ಅಲ್ಲಿಂದ ಇನ್ಸ್ಪಿರೇಷನ್ ಆಗಿಬಿಟ್ಟು ಅವರು ಈ ಥರ ಇಡ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ರು. ಅದಕ್ಕೋಸ್ಕರ ಅವ್ರ ಹೆಸರು, ಅಂದರೆ ಅವ್ರ ಬಿಸ್ನೆಸ್ ಹೆಸರು ಕೂಡ ಇಡ್ಲಿ ಬ್ರೋ ಅಂತ ಇಟ್ಟಿರೋದು. ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ಅವ್ರ ಬ್ರದರ್ ಹೆಲ್ಪ್ನ ಸ್ವಲ್ಪ ತೊಗೊಂಡ್ರು. ಆ್ಯಂಡ್ ಸ್ಟಾರ್ಟಿಂಗ್ ಓನಾಗೆ ಸ್ಟಾರ್ಟ್ ಮಾಡಿದ್ರು ಅವರು. ಇಡ್ಲಿ ಮಾಡೋದು ಹೇಗೆ ಮಾಡೋದಂತ ಗೊತ್ತಿಲ್ಲ, ಸ್ವಲ್ಪ ಕಲ್ತ್ಕೊಂಡು ಟ್ರಯಲ್ ಆ್ಯಂಡ್ ಎರರ್ಸ್ ಇದೆಲ್ಲ ಮಾಡಿ ಒಂದು 3 ತಿಂಗಳೇನೋ ತೊಗೊಂಡ್ರು ಅವ್ರು ಕಲಿಯೋಕ್ಕೆ. ಆಮೇಲೆ ಗೊತ್ತಾಯಿತು ಹೇಗೆ ಮಾಡೋದು ಏನಂತ ಹೇಳ್ಬಿಟ್ಟು. ಆಮೇಲೆ ಇದನ್ನ ಬೆಂಗಳೂರಿಗೆ ಬಂದುಬಿಟ್ಟು ಅಗೇನ್ ಇಲ್ಲಿ ಕೂಡ ಎಷ್ಟೊಂದು ಕಲ್ತಿದ್ದಾರೆ ಅವರು, ಜೀವನ ಪಾಠ ಥರ ಎಲ್ಲ. ಸೊ ಇಲ್ಲಿ ಬಂದು ಬಿಸ್ನೆಸ್ ಮಾಡಿ, ಅಂದರೆ ಇಡ್ಲಿನ ಮಾರಿ ಇವಾಗ ಬಂದು ಅವರು 3 ಗಾಡಿ ಏನೋ ಇಟ್ಟಿದ್ದಾರೆ. ಅವ್ರು ಸ್ಟಾರ್ಟ್ ಮಾಡುವಾಗ ಮೊದಲನೇ ದಿನಾನೇ 6,000 ಸಂಪಾದನೆ ಮಾಡಿದ್ದಾರೆ. ಇವಾಗ ಅವರು ದಿನಕ್ಕೆ 10,000 ದುಡಿತಾರೆ. ಸೊ ತಿಂಗಳಿಗೆ ನೀವು ತಗೊಂಡ್ರೆ 3 ಲಕ್ಷ ಬರುತ್ತೆ. ಅಫ್ಕೋರ್ಸ್ ನಿಮ್ಗೆ ಎಕ್ಸಾಕ್ಟ್ ಆಗಿ ಎವ್ರಿ ಡೇ 10,000 ಬರುತ್ತೆ ಅಂತೇನಿಲ್ಲ, ಬಟ್ ಅಟ್ಲೀಸ್ಟ್ ಅವ್ರು ಏನಿಲ್ಲ ಅಂದ್ರೂ 2 to 3 ಲಕ್ಷ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೇನೆ ಅವರು ಬರೀ 1 ಗಾಡಿ ಅಲ್ಲ, 2 ಗಾಡಿ ಇಟ್ಟಿದ್ದಾರೆ. ಅಂಡ್ 3ನೇ ಗಾಡಿನೂ ಇಡ್ಬೇಕಂತಿದ್ದಾರೆ. ಆಗ ನೋಡೋಕಾದ್ರೆ ಇವರು 6 ಲಕ್ಷ ದುಡಿತಾರೆ ತಿಂಗಳಿಗೆ. ಅಂಡ್ ಇವ್ರು ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡಿದಾಗ ಇವ್ರ ಪೇರೆಂಟ್ಸ್ಗೆಲ್ಲಾನು ಅಷ್ಟೇ ನಂಬಿಕೆ ಇರಲಿಲ್ಲ. ಅಂದ್ರೆ ಯಾಕೆ ಇಷ್ಟೊಂದು ಬಂಡವಾಳ ಎಲ್ಲ ಹಾಕ್ಬಿಟ್ಟು ಬಿಸ್ನೆಸ್ ಎಲ್ಲ ಮಾಡಬೇಕು, ಏನು ಮಾಡಲ್ಲ, ಅಂದ್ರೆ ಅದು ಭಯ ಇದ್ದೇ ಇರುತ್ತೆ ಸ್ಟಾರ್ಟ್ ಮಾಡಾಗ, ಆಗುತ್ತೋ ಇಲ್ವೋ ಈ ಥರದ್ದೆಲ್ಲ. ಬಟ್ ಒಂದ್ ಸತಿ ಪಿಕಪ್ ಆಗತ್ತಲ್ವಾ, ದುಡಿದ್ಮೇಲೆ ಅದು ಗೊತ್ತಾಗುತ್ತೆ, ಓ ಇಲ್ಲ ಆಗತ್ತೆ, ಏನೋ ಒಂದು ಮಾಡ್ಬೋದು ಇದರಲ್ಲಿ ಅಂತ ಹೇಳ್ಬಿಟ್ಟು. ಇವ್ರ ಪೇರೆಂಟ್ಸ್ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೂ ಹೇಳ್ತಿದ್ರು, ಯಾಕೆ ಮಾಡ್ತೇ ಬಿಡು ಇದೆಲ್ಲ, ಎಲ್ಲದೂ ಕೆಲ್ಸಕ್ಕೆ ಸೇರ್ಕೋ ಈ ಥರ. ಯಾಕಂದ್ರೆ ನಾನು ಪದೇ ಅದೇ ಹೇಳೋದು, ಪೇರೆಂಟ್ಸ್ಗೆ ಮೇನ್ ಏನಂತ ಹೇಳಿದ್ರೆ ಸೇಫ್ಟಿ ಪ್ರಿಫರ್ ಮಾಡ್ತಾರೆ. ಯಾಕಂದ್ರೆ ನಾಳೆ ದಿನ ನಮ್ಮ ಮಗನ್ಗೆ ಏನೋ ಆಗ್ಬಾರ್ದು, ಆರಾಮಾಗಿರ್ಬೇಕು, ಸೆಕ್ಯೂರ್ ಲೈಫ್ ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ನೀವು ಮಾಡೋ ಕೆಲಸ ಮೇಲೆ ಫೋಕಸ್ ಮಾಡಿ ಕರೆಕ್ಟಾಗಿ ಔಟ್ಪುಟ್ನ ನೀವು ತೋರಿಸಿದ್ರೆ ಯಾವ ಪೇರೆಂಟ್ ಕೂಡ ಸಪೋರ್ಟ್ ಮಾಡದೆ ಇರಲ್ಲ, ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಇವ್ರು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ಅವ್ರ ಪೇರೆಂಟ್ಸ್ ಕೂಡ ಮಾಡಬೇಡ ಅಂತಾನೆ ಹೇಳಿದ್ರು. ಬಟ್ ಇವಾಗ ಅವರು
ಫುಲ್ ಸಪೋರ್ಟ್ ಮಾಡ್ತಾರೆ. ಅಂಡ್ ಇವ್ರು ಕೂಡ ಅಷ್ಟೇ ಏನಾದ್ರೂ ಒಂದು ಮಾಡಬೇಕು ಅಂತ ಛಲ ಇತ್ತು, ಅದಕ್ಕೋಸ್ಕರ ಅವರು ಇಲ್ಲಿವರೆಗೂ ಬೆಳೆದಿರೋದು. ನಾನು ಹೇಳಿದ್ನಲ್ಲ, 2 ರೀತಿ ದುಡಿಬಹುದು. ಒಂದು ಇಷ್ಟಪಟ್ಟು ಮಾಡೋ ಕೆಲಸನಲ್ಲಿ ಏನಂತ ಹೇಳಿದ್ರೆ, ನಿಮ್ಗೆ ಎಷ್ಟು ದುಡ್ಡು ಬರುತ್ತೋ ಬರ್ಲಿ, ನಾನು ಮಾಡೋದೇ ಇದು, ಯಾಕಂದ್ರೆ ನನಗಿದ್ದು ಇಷ್ಟ ಮಾಡೋಕ್ಕೆ ಅಂತ ಇರುತ್ತೆ ನೋಡಿ. ಆ ತರ ಕೆಲಸ ಮಾಡುವಾಗ ನಿಮ್ಮ ಲೈಫ್ ಸ್ಟೈಲ್ ಕೂಡ ಆ ರೀತಿನೇ ಇಟ್ಕೋಬೇಕು. ಅಂದ್ರೆ ಇವಾಗ ನೀವು ಇಷ್ಟಪಟ್ಟು ಮಾಡೋ ಕೆಲಸದಲ್ಲಿ ಅಷ್ಟು ದುಡಿಮೆ ಆಗಲ್ಲ. ಸೊ ನಿಮ್ಮ ಆಸೆಗಳೆಲ್ಲ ಅದೇ ರೀತಿ ನೀವು ಇದಿಟ್ಕೊಂಡಿರ್ಬೇಕು. ಇಲ್ಲ, ನನ್ನ ಲೈಫ್ ಸ್ಟೈಲ್ ಇಷ್ಟೇ ಇರೋದು, ನಾನು ದುಡಿಯೋಕೆ ಇಷ್ಟೇ ಆಗೋದು ಇದರಲ್ಲಿ, ಸೊ ಇದಕ್ಕೆ ಎಷ್ಟಾಗುತ್ತೆ ನಾನು ಆ ರೀತಿ ನನ್ನ ಲೈಫ್ ಸ್ಟೈಲ್ನ ಇಟ್ಕೋಬೇಕು. ಈ ಥರ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಇಲ್ಲ ನಾನು ಏನೇನೋ ಆಸೆ ಇದೆ ಅದೆಲ್ಲ ಮಾಡಬೇಕು ಆ ಥರ ಇದ್ದಾಗ ನೋಡಿ, ನೀವು ಮಾಡೋ ಕೆಲಸದಲ್ಲಿ ಅಷ್ಟು ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ಆ ರೀತಿ ಮಾಡ್ಬೋದು. ಇಲ್ಲಾಂದರೆ ಗೋಲ್ ಓರಿಯೆಂಟೆಡ್, ನಾನು ಇದನ್ನು ಸಾಧನೆ ಲೈಕ್ ಇದೊಂದು ಗೋಲ್ನ ಅಚೀವ್ ಮಾಡಬೇಕು, ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಡೇ ನೈಟು ಕಷ್ಟಪಡಬೇಕು. ಇದೆಲ್ಲ ಏನಂದರೆ ಸ್ಟಾರ್ಟಿಂಗ್ ಪೀರಿಯಡ್ನಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಒಂದ್ಸತಿ ಸೆಟಪ್ ಆಗಿಬಿಟ್ಟು ಪಿಕಪ್ ಆಗುತ್ತಲ್ಲ, ಆವಾಗ ಫುಲ್ ಆರಾಮಾಗಿರುತ್ತೆ. ಸೊ ಇವ್ರು ಕೂಡ ಅಷ್ಟೇ, ಸ್ಟಾರ್ಟಿಂಗ್ 3 months ಕಷ್ಟಪಟ್ಟರು, ಆಮೇಲೆ ಆರಾಮಾಗೆ ಒಂದ್ಸತಿ ಆ ಪ್ರಾಸೆಸ್ಸು ಎಲ್ಲ ಗೊತ್ತಾಗ್ಬಿಡುತ್ತಲ್ಲ, ಆಮೇಲೆ ನಿಮಗೆ ಆರಾಮಾಗಿ ಆಗ್ಬಿಡುತ್ತೆ. ಸೊ ಇವಾಗ ಇವ್ರ ಜರ್ನಿನ ನೀವು ಅಬ್ಸರ್ವ್ ಮಾಡಿದರೆ, ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಕಂಪ್ನಿ ಥರ. ಸೊ ಇವಾಗ ನೋಡಿ, ಇವರು 3 months ಏನೂ ಗೊತ್ತಿಲ್ಲ, ಕಲ್ತ್ಕೊಂಡ್ರು ಹೇಗೆ ಮಾಡೋದು, ಈ ಬಿಸ್ನೆಸ್ ಹೇಗೆ ಮಾಡೋದು, ಇಡ್ಲಿ ಬಿಸ್ನೆಸ್ಸು, ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾರೆ, ಯಾವ ಪ್ರೈಸಸ್ ಇಡಬೇಕು, ಇದೆಲ್ಲ ಅವ್ರು ಇದು ಮಾಡ್ತಾರೆ. ಸೊ ಇದನ್ನು ನೀವು ಕೆಲ್ಸದ ಥರ ತೊಗೊಂಡ್ರೆ ಇಂಟರ್ನ್ಶಿಪ್ ಪೀರಿಯಡ್ ಥರ ಇದು. ಅಗೇನ್ ಅವರು 21 years ಅವರು. ಸೊ ಇವಾಗಷ್ಟೇ ಓದ್ ಮುಗಿಸಿ ಕೆಲ್ಸಕ್ಕೆ ಅಪ್ಲೈ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಸೊ 3 months ನಿಮಗೆ ಆ ಇಂಟರ್ನ್ಶಿಪ್ ಪೀರಿಯಡ್ ಇರುತ್ತೆ, ಲರ್ನಿಂಗ್ ಪೀರಿಯಡು. ಅವಾಗ ನಿಮಗೆ ಒಂದು 10,000 to 15,000 ಕೊಡ್ತಾರೆ. ಸೊ ಇವ್ರು ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಬಿಸ್ನೆಸ್ ಆಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ, ಬಟ್ ಟ್ರೈ ಮಾಡಬೇಕು. ನೀವು ಒಂದಷ್ಟು ತಿಂಗಳು ಟ್ರೈ ಮಾಡಬೇಕು. ಯಾಕಂದರೆ ಹೊಸದೇನೋ ಒಂದು ಮಾಡಿರ್ತೀರ, ನೀವು ಜನರನ್ನ ಅಟ್ರಾಕ್ಟ್ ಮಾಡಬೇಕು, ಜನರು ಬರಬೇಕು. ಒಂದಷ್ಟು ಜನ ಇಷ್ಟ ಆಗದೆ ಇರ್ಬೋದು, ಒಂದಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಸೊ ಈ ರೀತಿ ಎಷ್ಟೊಂದು ವೇರಿಯೇಬಲ್ಸ್ ಇರುತ್ತೆ. ಸೊ ಒಂದಷ್ಟು ತಿಂಗಳು ನೀವು ಟ್ರೈ ಮಾಡ್ತೀರಾ, ಅದು ನಿಮಗೆ ಇಂಟರ್ನ್ಶಿಪ್ ಪೀರಿಯಡ್ ಥರ ಇರುತ್ತೆ. ಅದಾದಮೇಲೆ ಒಂದು ಸತಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಆರಾಮಾಗೆ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ. ಸೊ ಅದೇ ರೀತಿ, ಸೊ ನೀವು ಇಂಟರ್ನ್ಶಿಪ್ ಮುಗಿದ ತಕ್ಷಣ ನೀವು ಫುಲ್ ಟೈಮ್ ಆಗ್ತೀರಾ ಅಲ್ವಾ, ಆವಾಗ ನಿಮಗೆ ಇಷ್ಟು ಸಂಬಳ ಅಂತ ಕೊಡ್ತಾರೆ. ಸೊ ಇವ್ರಿಗೆ ಸಂಬಳ ಬಂದ್ಬಿಟ್ಟು ಇವ್ರ ಬಿಸ್ನೆಸ್ಸು ಅವ್ರಿಗೆ ಎಷ್ಟಾಗುತ್ತೆ ಆ ಥರ. ಸೊ ದಿನಕ್ಕೆ 10,000 ಅಂತ ಹೇಳಿದ್ರೆ ಅವ್ರು ತಿಂಗಳಿಗೆ 3 ಲಕ್ಷ ದುಡಿತಾರೆ ಅವರು. ಇದೇ ನೀವು ಕಂಪ್ನಿನಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೇನಿಲ್ಲ ಅಂದ್ರೂ ಒಂದು 20,000 30,000, ಇಂಟರ್ನ್ಶಿಪ್ ಆದಮೇಲೂ ನಿಮಗೆ ಅಮ್ಮಮ್ಮ ಅಂದರೆ ಎಷ್ಟು ಬರ್ಬೋದು, ಒಂದು 30,000 ಬರುತ್ತೆ, ಇಲ್ಲ 40,000 ಬರುತ್ತೆ. ಅದಾದಮೇಲೆ ನೀವು ಒಂದು 2 ವರ್ಷ 3 ವರ್ಷ ಈ ಥರ ಎಲ್ಲ ಆದಮೇಲೆ ಹೈಕು ಅದು ಇದೆಲ್ಲ ಇರುತ್ತೆ. ಅದು ಹೈಕ್ ಆದ್ರೂ ಎಷ್ಟು ಒಂದು 5,000 ಮ್ಯಾಕ್ಸಿಮಮ್ ಈ ಥರ ಏನಾದರೂ ಆಗ್ಬೋದು, 5,000 to 10,000 ಅನ್ಕೊಂಡು ಗೊತ್ತಿಲ್ಲ. ಆ್ಯಂಡ್ ಹಾಗೆ ನೀವು ಕಂಪ್ನಿ ಜಂಪ್ ಮಾಡೋದು ಇದೆಲ್ಲ ಸರ್ಕಸ್ ನಡೀತಾ ಇರುತ್ತೆ. ಸೊ ಅಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ನೀವೇ ಓನಾಗಿ ನಿಮ್ಗೆ ಏನು ಮಾಡೋಕ್ಕೆ ಇಷ್ಟ, ಆಮೇಲೆ ಈ ಥರದ್ದು ಅಚೀವ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಒಂದು ಸ್ವಲ್ಪ ಕಷ್ಟಪಟ್ಬಿಟ್ಟು ಟ್ರೈ ಮಾಡಿದರೆ ನೀವು ಕೂಡ ಓನಾಗೆ ನಿಮ್ಮ ಕಾಲಿನಲ್ಲಿ ನಿಂತ್ಕೋಬೋದು. ಹಾಗನ್ಬಿಟ್ಟು ಇವಾಗ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಏನು ಮಾಡ್ತಿದ್ದೀರ ಅದೆಲ್ಲ ಬಿಟ್ಬಿಟ್ಟು ಆಯಿತು ಟ್ರೈ ಮಾಡಬೇಕು, ಇವ್ರು ಹೇಳಿದ್ದಾರೆ ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಅವರು, ಅದಕ್ಕೋಸ್ಕರ ನಾನು ಎಲ್ಲ ಬಿಟ್ಬಿಟ್ಟು ಮಾಡಿಬಿಟ್ಟು ಆಮೇಲೆ ಬೀದಿಗೆ ಬಂದುಬಿಟ್ಟಿದ್ದೀನಿ ಅಂತ ಈ ಥರ ಮಾಡೋಕ್ಕೆ ಹೋಗಬೇಡಿ. ಯೋಚನೆ ಮಾಡಿ, ಸೆನ್ಸಿಬಲ್ ಆಗಿ ಯೋಚನೆ ಮಾಡಿಬಿಟ್ಟು ನನ್ನ ಸಿಚುವೇಶನ್ ಹೇಗಿದೆ, ಈ ಟೈಮಲ್ಲಿ ನಾನು ಏನು ಮಾಡ್ಬೋದು, ಇದನ್ನು ಮಾಡೋಕ್ಕೆ ನನಗೆ ಏನೇನು ಸ್ಟೆಪ್ಸ್ ತೊಗೋಬೇಕು ಕ್ಲೀನಾಗಿ ಅನಲೈಸ್ ಮಾಡಿಬಿಟ್ಟು ನಿಮ್ಮ ಡಿಸಿಷನ್ಸ್ನ ತೊಗೊಳ್ಳಿ. ಅಗೇನ್ ನಾನು ಹೇಳ್ತೀನಲ್ವಾ, ಏಜು ಮ್ಯಾಟ್ರ್ ಆಗಲ್ಲ, ನಾವೇನು ಎಜುಕೇಷನ್ ಮಾಡಿರ್ತೀವಿ ಇದೆಲ್ಲ ಮ್ಯಾಟ್ರ್ ಆಗಲ್ಲ ಈಗಿನ ಕಾಲದಲ್ಲಿ. ಎಸ್ಪೆಷಲಿ ಮೇನಾಗೆ ನಿಮಗೆ ಛಲ ಇರಬೇಕು. ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ, ಗೋಲ್ನ ರೀಚ್ ಮಾಡಬೇಕಂದ್ರೆ ಆ ರೀಚ್ ಮಾಡೋಕ್ಕೆ ನಿಮಗೆ ಛಲ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇದಾಗಬೇಕಪ್ಪ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂಡು ಆಗ್ತಿಲ್ಲ ಅಂತ ಹೇಳಿದ್ರೆ ಇಲ್ಲ, ಪ್ರಾಬ್ಲಮ್ಸ್ ಬರುತ್ತೆ. ಪ್ರಾಬ್ಲಮ್ಸ್ ಬಂದಾಗ ಈ ಗೋಲ್ ನಾನು ಅಚೀವ್ ಮಾಡಬೇಕು, ಈ ಪ್ರಾಬ್ಲಮ್ ಬಂದಿದೆ, ಇದನ್ನು ಹೇಗೆ ನಾನು ಸರಿಪಡಿಸೋದಂತ ಆ ರೀತಿ ಯೋಚನೆ ಮಾಡ್ತಾ ಹೋಗಬೇಕು. ಸೊ ಇವಾಗ ಇಡ್ಲಿ ಬ್ರೋ ಅವ್ರನ್ನ ತೊಗೊಂಡ್ರೆ ಅವ್ರು ನೋಡಿ ಇನ್ನೂ 21, 22 ಈ ಥರ ಏಜು, ಅಷ್ಟು ಚಿಕ್ಕ ಏಜಲ್ಲಿ ಅವರು 3 to 6 lakhs ತಿಂಗಳಿಗೆ ದುಡಿತಾರೆ. ಸೊ 3 to 6 ಲಕ್ಷ ತಿಂಗಳಿಗೆ 21 ಏಜ್ನಲ್ಲಿ ದುಡಿಬೇಕಂತ ಹೇಳಿದ್ರೆ ಅಫ್ಕೋರ್ಸ್ ಅದು ಆ ಛಲ ಇದ್ರೇನೆ ಅದಾಗೋದು. ಅಗೇನ್ ಇದಕ್ಕೂ ಲೈಕ್ ಒಂದಷ್ಟು ಜನ ಹೇಳ್ಬೋದು, ಏನಪ್ಪ ನಮ್ಮ ಮನೆ ಪರಿಸ್ಥಿತಿ ಅದು ಇದು ಅಂತೆಲ್ಲ. ನಾನು ಅಗೇನ್ ಹೇಳ್ತೀನಲ್ವಾ, ಅದೆಲ್ಲ ರೀಸನ್ಸ್ ಅಷ್ಟೇ. ನೀವು ಮಾಡಲೇಬೇಕಂತಿದ್ರೆ ನೀವೇನಾದರೂ ಒಂದು ದಾರಿನ ಹುಡುಕ್ಬಿಟ್ಟು ಮಾಡೇ ಮಾಡ್ತೀರಾ. ಅದು ಬಂದ್ಬಿಟ್ಟು ಕೆಲವೊಂದ್ಸತಿ ಸಿಚುವೇಶನ್ ಮಾಡಿಸುತ್ತೆ, ನೀವು ಆ ಸಿಚುವೇಶನ್ಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೋಬೋದು, ಇಲ್ಲಾಂದರೆ ನೀವು ಮೈಂಡ್ ಸೆಟ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಸೊ ಹೋಪ್ಫುಲಿ ಈ ವಿಡಿಯೋದಿಂದ ನಿಮಗೆ ಒಂದಷ್ಟು ಇನ್ಸ್ಪಿರೇಷನ್ ಸಿಕ್ತು ಅನ್ಕೋತೀನಿ. ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ನಿಮ್ಮದೇ ಓನಾಗೆ ಏನಾದರೂ
ಗೋಲ್ನ ಅಚೀವ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅದಕ್ಕೆ ಈ ವಿಡಿಯೋ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು. ಈಗ ಲಕ್ಕಪ್ಪ ಅವ್ರೆ, ಹಂಗಾರ ಸ್ವಂತ ಉದ್ಯೋಗ ಮಾಡೋದು ಎಷ್ಟು ಚಂದ ಅಂತೀರಿ ಸರ್? ಸ್ವಂತ ಆಡ್ಬೇಕು ಸರ್, ಚೆನ್ನಾಗಿರುತ್ತೆ. ಫಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಸಹಿಸ್ಕೊಂಡು ಹೋಗ್ಬೇಕು. ಸಹಿಸ್ಕೊಂಡು ಹೋಗ್ಬೇಕು. ಏನ್ ಬರುತ್ತಂತೀರಿ ಕಷ್ಟ ಸರ್? ಸ್ಟಾರ್ಟಿಂಗು ನಮಗೂ ಸಿಕ್ಕಾಪಟ್ಟೆ ಸರಿಯಾಗಿ ನಿದ್ದೆ ಇಲ್ಲ, ಊಟ ಇಲ್ಲ. ಹಂಗೆ ನಾವು ಸ್ಟಾರ್ಟಿಂಗ್ ಸರ್ ನಾವೇ ಮಾಡಿದೀವಲ್ಲ, ಹುಡುಗರಿದ್ದಿಲ್ಲ ಸರ್ ಸ್ಟಾರ್ಟಿಂಗು. ಓಕೆ. ಫಸ್ಟ್ ನಾವೇ ಅಷ್ಟೇ ಮಾಡಿದ್ವಿ ಸರ್. ಆಮೇಲೆ ಇವಾಗ ಬಂದವ್ರು ಸರ್ ಹುಡುಗರು, 1 ತಿಂಗಳಾಯ್ತು ಹುಡುಗರು ಬಂದು. ಸ್ಟಾರ್ಟಿಂಗ್ ಸರ್ ನಾನು ನಮ್ಮ ಡ್ಯಾಡಿ ಬಂದಿದ್ರು ಸರ್ ಊರಿಂದ, ಅವರು ನಾವು ಮಾಡಿದ್ವಿ ಸರ್. ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ನಿಮ್ ತಂದೆ ನಿಲ್ಲಿಸ್ಕೊಂಡು ಸುಮಾರು ದಿವಸ ಇದ್ರ ಅಪ್ಪ ಅಮ್ಮ ಇಲ್ಲಿ.